ಈಗ ಮೂರೂ ಪಕ್ಷದಲ್ಲೂ ಕೂಡ ಮುಂದಿನ 2028ರ ಚುನಾವಣೆಯ ಮೇಲೆ ಕಣ್ಣಿದೆ. ಅಧಿಕಾರದ ಗದ್ದುಗೆ ಹೇಗೆ ಹಿಡಿಯಬೇಕು, ಸಿಎಂ ಆಗೋದಕ್ಕೆ ಏನೆಲ್ಲ ತಂತ್ರಗಾರಿಕೆಯನ್ನ ಮಾಡಬೇಕು ಅನ್ನೋ ಪ್ಲಾನ್ಗಳು ಬಹಳ ಜೋರಾಗಿರುವಂತೆ ಕಾಣ್ತಾ ಇದೆ. ಇದು ನಾವು ಹೇಳ್ತಾ ಇರೋದಲ್ಲ, ಈ ರೆಬೆಲ್ ಲೀಡರ್ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಗ್ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ವರದಿ ಇಲ್ಲಿದೆ ನೋಡಿ. ಮೈತ್ರಿಯಲ್ಲಿ ಹೊಂದಾಣಿಕೆ ಕೊರತೆ ಇದೆಯಾ? ಬಿಜೆಪಿ ಜೆಡಿಎಸ್ ನಡುವೆ ಸಿಎಂ ಹುದ್ದೆಗೆ ರೇಸ್. ಹೌದು, ಇದು ನಾವು ಹೇಳ್ತಿರೋದಲ್ಲ. ರೆಬೆಲ್ ಲೀಡರ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ರಿಪಬ್ಲಿಕ್ ಕನ್ನಡ ಮೂಲಕ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅದ್ಯಾವಾಗ ಬಿಡದಿ ಟೌನ್ಶಿಪ್ ವಿರೋಧಿಸಿ ಪ್ರತ್ಯೇಕ ಪಾದಯಾತ್ರೆಯ ಹೋರಾಟಕ್ಕೆ ಜೆಡಿಎಸ್ ಕರೆ ನೀಡಿತೋ ಅಲ್ಲಿಂದ ಎರಡು ಪಕ್ಷದಲ್ಲೂ ಕೂಡ ಹೊಸ ಹೊಸ ಆಯಾಮದಲ್ಲಿ ರಾಜಕೀಯ ಚರ್ಚೆಗಳು ಶುರುವಾಗಿವೆ. ಇನ್ನು ಈ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡುವಾಗ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲ, ಜೆಡಿಎಸ್ ಮತ್ತೆ ಬಿಜೆಪಿ ನಡುವೆ ಸಮನ್ವಯ ಕೊರತೆ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಕಾರಣ ಮುಂಬರುವಂತಹ 2028ರ ಚುನಾವಣೆಯಲ್ಲಿ ಯಾರು ಸಿಎಂ ಆಗಬೇಕು ಎಂಬ ರೇಸ್ ಶುರುವಾಗಿದೆಯಂತೆ. ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿನ ಸಮನ್ವಯ ಕೊರತೆಯ ಇಂದಿನ ಅಸಲಿ ಕಾರಣವನ್ನ ಯತ್ನಾಳ್ ಅವರೇ ಬಿಚ್ಚಿಟ್ಟಿದ್ದಾರೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಾ ಸಿಎಂ ಆಗಬೇಕು ಅಂತಿದ್ದಾರೆ. ಇತ್ತ ಜೆಡಿಎಸ್ನಲ್ಲಿ ಕುಮಾರಸ್ವಾಮಿ ನಾನೂ ಕೂಡ ಸಿಎಂ ಆಗಬೇಕು ಅಂತಿದ್ದಾರೆ. ಹೀಗಾಗಿ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ರಿಪಬ್ಲಿಕ್ ಕನ್ನಡಕ್ಕೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ನೋಡಿ, ಕೇಂದ್ರದಲ್ಲಿರುವಂತಹ ಸರ್ಕಾರ ಅಲ್ಲಿ ಎನ್ಡಿಎ ಪಾರ್ಟ್ನರ್ ಇದ್ದಾರೆ, ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳಿದ್ದಾರೆ. ಒಂದು ಯಾವುದೇ ಹೋರಾಟ ಇದ್ರೆ ಜಂಟಿಯಾಗಿ ಮೊದಲು ಕರೋದು, ಎರಡು ಪಕ್ಷದವ್ರು ಕೂತು ಇದನ್ನ ಎನ್ಡಿಎದಿಂದ ಹೋರಾಟ ಮಾಡುವಂತದ್ದು ಮಾಡಬೇಕು. ಅವರಲ್ಲೇ ಒಂದು ರೀತಿ ಇಲ್ಲ, ನಮ್ಮ ಎನ್ಡಿಎ ಪಾರ್ಟ್ನರ್ ಇಲ್ಲ, ನಾವು ಬೇರೆ ಮಾಡ್ತೀವಿ, ನೀವು ಬೇರೆ ಮಾಡ್ತೀವಿ, ಬೇರೆ ಮಾಡಬಹುದು. ಆ ರೀತಿ ಯಾವುದೇ ವಿಶ್ವಾಸ ತಗುವಂತ ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ಆ ರಾಜ್ಯಾಧ್ಯಕ್ಷಗೆ ತಾನೇ ಮುಖ್ಯಮಂತ್ರಿ ಆಗ್ಬೇಕತ್ತಿದೆ, ಕುಮಾರಸ್ವಾಮಿ ಅವರಿಗೆ ಅವರು ಮುಖ್ಯಮಂತ್ರಿ ಆಗ್ಬೇಕತ್ತಿದೆ. ಇನ್ನ ಸರ್ಕಾರ ಬಂದೆಲ್ಲ 117 ಸೀಟು ಬಹುಮತ ಸಿಕ್ಕಿಲ್ಲ. ಆದರೂ ಸಹಿತ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಜಗಳದಿಂದ ಅವರಿಬ್ಬರು ಹೊಂದಾಣಿಕೆ ಆಗ್ತಾ ಇಲ್ಲ. ಬಿಡದಿ ಟೌನ್ಶಿಪ್ ಹೋರಾಟ ವಿಚಾರ ಎರಡು ಪಕ್ಷಗಳಲ್ಲಿನ ಆಂತರಿಕ ವಿಚಾರವನ್ನ ಬೀದಿಗೆ ಬರುವಂತೆ ಮಾಡ್ತಾ ಇದೆ. ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ ಪಾದಯಾತ್ರೆ ಮಾಡುವ ಕುರಿತು ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಘೋಷಣೆ ಮಾಡಿದ್ರು. ಆದರೆ ಜೆಡಿಎಸ್ ಅದ್ಯಾಕೋ ಏನೋ ಇದ್ದಕ್ಕಿದ್ದಂತೆ ಪ್ರತ್ಯೇಕ ಪಾದಯಾತ್ರೆಗೆ ಏಕಾಏಕಿ ಕರೆ ನೀಡಿತು. ಇದರ ಹಿಂದೆ ಕ್ರೆಡಿಟ್ ಪಾಲಿಟಿಕ್ಸ್ ಇದೆ ಅನ್ನೋದು ಕೂಡ ಕೇಳಿ ಬಂದಿತು. ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಡಿಸಿರುವಂತಹ ಆ ಒಂದು ಹೇಳಿಕೆ ಈ ಕ್ರೆಡಿಟ್ ಪಾಲಿಟಿಕ್ಸ್ಗೆ ಮತ್ತಷ್ಟು ಪುಷ್ಟಿ ನೀಡಿದಂತಾಗಿದೆ. ಪ್ರತ್ಯೇಕ ಪಾದಯಾತ್ರೆ ಕುರಿತು ಜೆಡಿಎಸ್ನ ಶಾಸಕಾಂಗ ನಾಯಕ ಸುರೇಶ್ ಬಾಬು ಹೇಳೋದೇ ಬೇರೆ. ಬಿಜೆಪಿ ನಾಯಕರ ಜೊತೆಗೆ ಚರ್ಚೆ ನಡೆಸುತ್ತೇವೆ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಎರಡೂ ಕೂಡ ಒಟ್ಟಾಗಿ ಮಾಡತಕ್ಕಂಥ ಪ್ರಸಂಗ ಬಂದೇ ಬರುತ್ತದೆ. ಅದನ್ನ ಕೂತ್ಕೊಂಡು ನಮ್ಮ ವರಿಷ್ಠರಾದಂತಹ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂತ್ಕೊಂಡು ಅದನ್ನ ಚರ್ಚೆ ಮಾಡಿ ಅವರು ತಿಳಿಸ್ತಾರೆ ಅಂತಕ್ಕಂಥದ್ದು. ಅದ್ಯಾವಾಗ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ಆಯಿತು ಅಂದಿನಿಂದ ಒಂದಲ್ಲ, ಎರಡೂ ಪಕ್ಷದೊಳಗಿನ ಸಮನ್ವಯದ ಕೊರತೆ ಪುಷ್ಟಿ ನೀಡುವಂತಹ ಅಂಶಗಳು ಕೇಳಿ ಬರುತ್ತಲೇ ಇವೆ.